ರಾಮನಗರ ತಾಲೂಕಿನ ಶಾನುಬೋಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ 12 ನಿರ್ದೇಶಕರುಗಳ ಸ್ಥಾನಗಳಿಗೆ ಬುಧವಾರ ಚುನಾವಣೆ ನಡೆಯಿತು. ಜೆಡಿಎಸ್ ಬೆಂಬಲಿತ 10 ನಿರ್ದೇಶಕರು ಅಭೂತಪೂರ್ವ ಗೆಲುವು ಸಾಧಿಸಿದ್ದು, ಶಾನುಬೋಗನಹಳ್ಳಿ ಡೇರಿ ಜೆಡಿಎಸ್ ಬೆಂಬಲಿಗರ ಪಾಲಾಗಿದೆ. ಇದೇ ವೇಳೆ ನೂತನ ನಿರ್ದೇಶಕರನ್ನು ಅಭಿನಂದಿಸಲಾಯಿತು. ನಮ್ಮ ಶಾನುಬೋಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸುಮಾರು ಒಂದು 30 ವರ್ಷದಿಂದ ಎಲೆಕ್ಷನ್ ಏನು ನಡೆದಿರಲಿಲ್ಲ. ಈ ಸತಿ ಪ್ರಥಮವಾಗಿ ಎಲೆಕ್ಷನ್ ನಡೆದು ಒಳ್ಳೆಯ ಅಭ್ಯರ್ಥಿಗಳು ನಿಂತಿದ್ದಾರೆ ಅಂತೇಳಿ ಶಾನುಬೋಗನಹಳ್ಳಿ ಮತದಾರರು ನಮ್ಮ JDS ಬೆಂಬಲಿತ ಅಭ್ಯರ್ಥಿಗಳು 10 ಜನ ಗೆಲ್ಸ್ಕೊಟ್ಟಿದ್ದಾರೆ. ನಮ್ಮ ಈ ಶಾನುಬೋಗನಹಳ್ಳಿ ಜನತೆಗೆ ಸಹಕಾರದ ಜೊತೆಗೆ ಮಾಜಿ ಶಾಸಕರಾದ ಎ ಮಂಜು ಅವರು ಮತ್ತು ನಮ್ಮ ಕೂಟ್ಕಲ್ ಹೋಬಳಿ ಅಧ್ಯಕ್ಷರಾದ ನಿವೃತ್ತ ತಹಸೀಲ್ದಾರ್ ಶಿವಣ್ಣವರು ಅವರ ಆಶೀರ್ವಾದದೊಂದಿಗೆ ನಮ್ಮ ಶಾನುಬೋಗನಹಳ್ಳಿಲಿ 10 ಸೀಟ್ JDS ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದೀವಿ. ಈ ಮುಂದೆ ಶಾನುಬೋಗನಹಳ್ಳಿ ಹಾಲು ಉತ್ಪಾದಕ ಸಂಘ ಭಾಳ ಉತ್ತಮವಾಗಿ ನಡೆಸ್ಕೊಂಡೋಗಿ ಅಂತ ಒಳ್ಳೆ ಉತ್ತಮ ಅಭ್ಯರ್ಥಿಗಳು ಆಯ್ಕೆ ಮಾಡಿರೋದ್ರಿಂದ ಮುಂಬರೋ ದಿನದಲ್ಲಿ ಈ SLC PUC ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ಕೊಡೋದು, ಇಲ್ಲ ಸಹಕಾರ ಸಂಘದಿಂದ ಯಾರ ಬಡ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡೋ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಬೋನಸ್ ಕೊಟ್ಟು ಈಗ ಇರೋದಕ್ಕಿಂತ ಉತ್ತಮವಾಗಿ 5 ವರ್ಷ ಆಡಳಿತ ನಡೆಸಲಿ ಅಂತ ನಮ್ಮ ನಿರ್ದೇಶಕರಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರುಗಳಿಗೆಲ್ಲ ನಾನು ಕೃತಜ್ಞತೆ. ನಮ್ಮ ಶಾನುಬೋಗನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ JDS ಬೆಂಬಲಿತ ಚುನಾವಣೆಯಿಂದ ಎಲ್ಲರೂ ಆಯ್ಕೆಯಾಗಿದ್ದಾರೆ. ಮತ್ತು ನಮ್ಮ ಮಾಜಿ ಶಾಸಕರಾದಂಥ ಎ ಮಂಜು ಅವರು ಮತ್ತು ಎ ಶಿವಣ್ಣನವರ ಆಶೀರ್ವಾದದಿಂದ ಒಳ್ಳೆ ಎಲ್ಲರೂ ಕ್ಯಾಂಡಿಡೇಟ್ 30 ವರ್ಷದಿಂದನೂ ಇಲ್ಲಿ ಯಾವುದೇ ರೀತಿಯ ಎಲೆಕ್ಷನ್ ನಡೆದಿರಲಿಲ್ಲ. ಆದರೂ ತುಂಬ ಅದ್ಧೂರಿಯಾಗಿ ಜನ ಓಟ್ ಹಾಕಿ ಇವತ್ತು JDS ಏನು ಅನ್ನೋದು ನಮ್ಮ ಶಾನುಬೋಗನಹಳ್ಳಿಯಲ್ಲಿ ತೋರಿಸಿದ್ದಾರೆ.